ಒಬ್ಬ ವಿದ್ಯಾರ್ಥಿ ಆದವನಿಗೆ 5 ಗುಣಗಳಿರಬೇಕು ಅಂತ ಹೇಳುತ್ತೆ ಪಂಚಸೂತ್ರಗಳು ಅಂತ. ಬಕಧ್ಯಾನ ಅಂತ, ಬಕಧ್ಯಾನ, ಶ್ವಾನನಿದ್ರ, ಅಲ್ಪಾಹಾರ, ಕಾಕಬುದ್ಧಿ ಮತ್ತೆ ಗ್ರಾಮತ್ಯಾಗ. ಏನು ಬಕಧ್ಯಾನ ಅಂತ ಅಂದ್ರೆ, ಒಂದು ಕೊಕ್ಕರೆ ನೀರಿನೊಳಗಡೆ ನಿಂತು ತನ್ನ ಕಾಲ ಬಳಿ ಮೀನು ಸುತ್ತೋವರೆಗೂ ಕೂಡ ಏಕಾಗ್ರತೆಯಿಂದ ಧ್ಯಾನ ಮಾಡುತ್ತಂತೆ. ಕರೆಕ್ಟ್. ಅದು ತನ್ನ ಬಳಿ ಬಂದಾಗಲೇ ಅದು ಆಹಾರವನ್ನ ಕುಕ್ಕಿ ತಿನ್ನೋದು. ಆ ರೀತಿ ವಿದ್ಯಾರ್ಥಿ ಆದವನಿಗೆ ಏಕಾಗ್ರತೆ ಇರಬೇಕು ಅಂತ. ಅಂದ್ರೆ ಈಗ ಓದೋದಿಕ್ಕೆ ಕೂತ್ಕೊಂಡಾಗ ಬೇರೆ ಕಡೆ ಮನಸ್ಸನ್ನ ಕೊಟ್ರೆ, ಇಲ್ಲಿ ಸುಮ್ಮನೆ ಪುಸ್ತಕ ಮುಂದೆ ಇರುತ್ತಷ್ಟೇ, ಅವರ ಗಮನ ಬೇರೆ ಕಡೆ ಇದ್ದಾಗ ಅಲ್ಲಿ ಓದಿದ್ದು ಕೂಡ ತಲೆಗೆ ಹೋಗೋದಿಲ್ಲ. ಇದು ಬಕಧ್ಯಾನ. ಮತ್ತೆ ಕಾಕಬುದ್ಧಿ ಅಂತ ಅಂದ್ರೆ, ಕಾಗೆ ಒಂದು ಅಗಳನ್ನ ಕಂಡ್ರೆ ಎಷ್ಟು ಸಂತೋಷದಿಂದ ಎಲ್ಲ ಬಾಂಧವರನ್ನ ಕೂಗಿ ಕೂಗಿ ತಿನ್ನುತ್ತೆ. ಮತ್ತೆ ಒಂದು ಅಗಳ ಆಹಾರಕ್ಕೋಸ್ಕರನೂ ಅದು ಹುಡುಕಿಕೊಂಡು ಹೋಗುತ್ತೆ. ಆ ರೀತಿ ಎಲ್ಲಾದ್ರೂ ಒಂದು ನಮಗೆ ಜ್ಞಾನ ಸಿಗುತ್ತೆ ಅಂತ ಅಂದಾಗ ನಾವು ಕೇವಲ ಸ್ವಾರ್ಥಕ್ಕೋಸ್ಕರ ಯೋಚನೆ ಮಾಡದಲೇನೆ ಎಲ್ಲರಿಗೂ ಕೂಡ ಅದನ್ನ ಹಂಚಿ ತಿನ್ನಬೇಕು. ಅದ್ರ ಜೊತೆಗೆ ಅದ್ರ ಒಂದು ಅಲ್ಪ ಜ್ಞಾನ ಸಿಗುತ್ತೆ ಅವರಿಂದ ಅಂತ ಅಂದ್ರೂ ಕೂಡ ನಾವು ಅದನ್ನ ಪಡಿಬೇಕು ಜ್ಞಾನವನ್ನ. ಇದು ಕಾಕಬುದ್ಧಿ ಅಂತ. ಇನ್ನ ಶ್ವಾನ ನಿದ್ರಾ ಅಂತ ಅಂದ್ರೆ ನಾಯಿ ನಿದ್ರೆ ಮಾಡ್ದಂಗೆ ಅಂತ. ನಾಯಿ ನಿದ್ರೆ ಅಂತಂದ್ರೆ ಯಾವ ರೀತಿ ಇರುತ್ತೆ ಅಂದ್ರೆ, ಅದು ಎನಿ ಟೈಮ್ ಅದು ಮಲಗಿದ್ರು ಕೂಡ ಅಷ್ಟು ಅದಕ್ಕೆ ಎಚ್ಚರಿಕೆ ಇರುತ್ತೆ. ಒಂದು ಸ್ವಲ್ಪ ಏನಾದರೂ ಸರ್ ಅಂದ್ರೂ ಕೂಡ ಅಷ್ಟು ಬೇಗ ಅದು ಎಚ್ಚರಿಕೆಯನ್ನು ಪಡೆಯುತ್ತೆ. ಅದೇ ರೀತಿ ವಿದ್ಯಾರ್ಥಿ ಆದವನಿಗೂ ಕೂಡ ಆ ಒಂದು ಬುದ್ಧಿ ಇರಬೇಕು, ಶ್ವಾನ ನಿದ್ರೆ ಇರಬೇಕು. ಅತಿ ಹೆಚ್ಚು ನಿದ್ರೆ ಮಾಡಿದ್ರು ಕೂಡ ಅವನಿಗೆ ಜ್ಞಾನ ಹತ್ತೋದಿಲ್ಲ. 4ನೇದು ಅಲ್ಪಾಹಾರ ಅಂತ. ಆಹಾರವನ್ನು ಕಡಿಮೆ ಸೇವಿಸಬೇಕು. ಹೊಟ್ಟೆ ತುಂಬ ಊಟ ಮಾಡಿದ್ರೆ ನಿದ್ದೆ ಜಾಸ್ತಿ ಆಗುತ್ತೆ. ಹಾಗಾಗಿ ಹೊಟ್ಟೆನಲ್ಲಿ ನಮಗೆ ಆಹಾರ ಕಡಿಮೆ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಆ ನಿದ್ದೆ ಕಡಿಮೆ ಆಗುತ್ತೆ, ಮತ್ತೆ ಜ್ಞಾನದ ಕಡೆ ಗಮನ ಜಾಸ್ತಿ ಆಗುತ್ತೆ. ಇದು ಅಲ್ಪಾಹಾರ. ಮತ್ತೆ ಇನ್ನ 5ನೇದಾಗಿ ಗ್ರಾಮತ್ಯಾಗ ಅಂತ. ಅಂದ್ರೆ ವಿದ್ಯಾರ್ಥಿ ಆದವನು ಖಂಡಿತ ಅವನು ಊರನ್ನು ಬಿಟ್ಟು ಬೇರೆ ಕಡೆನೆ ವಿದ್ಯೆಯನ್ನ ಅಭ್ಯಾಸ ಮಾಡಬೇಕು. ಯಾಕಂತಂದ್ರೆ ಒಬ್ಬ ವಿದ್ಯಾರ್ಥಿ ಮನೆಯಲ್ಲಿ ಎಷ್ಟೇ ನಾನು ಅಭ್ಯಾಸ ಮಾಡ್ತೀನಿ ಅಂತ ಅಂದ್ರೂ ಕೂಡ ಮನೆಯಲ್ಲಿ ಇರ್ತಕ್ಕಂಥ ಜಂಜಾಟಗಳು, ಆ ಬೇಡದ ಸಮಸ್ಯೆ ಕಡೆ ವಾಲ್ದಾಗ ಏನಾಗುತ್ತೆ ಅಂತಂದ್ರೆ ಅದು ಇರ್ತಕ್ಕಂಥ ಸಮಸ್ಯೆಗಳನ್ನೆಲ್ಲ ತನ್ನ ತಲೆಯಲ್ಲಿ ತುಂಬಿಕೊಂಡು ವಿದ್ಯೆಗೆ ಒಂದು ಇದು ಕಡಿಮೆ ಆಗುತ್ತೆ ಅಂತ. ಹಾಗಾಗಿ ಈ ಪಂಚಸೂತ್ರಗಳನ್ನ ಯಾವ ವಿದ್ಯಾರ್ಥಿ ಪಾಲನೆಯನ್ನು ಮಾಡ್ತಾನೆ ಅವರಿಗೆ ಖಂಡಿತ ವಿದ್ಯೆ ಸಂಪೂರ್ಣವಾಗಿ ಲಭಿಸುತ್ತೆ.